ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಅದರ ರೀಸನ್ ಸಹ ಹೇಳ್ಬಿಡ್ತೀನಿ. ಸೊ ಫಸ್ಟ್ ನಮ್ಮ ಒಂದು ಪೋರ್ಟ್ಫೋಲಿಯೋನ ಒಂದು ಪೊಸಿಷನ್ ಡೀಟೇಲ್ಸ್ ತೋರಿಸ್ಬಿಡ್ತೀನಿ, ಬಿಕಾಸ್ ಯಾವುದೇ ರೀತಿ ಒಂದು ಟ್ರೇಡ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ರೂಲ್ಸ್ ಪ್ರಕಾರ ಏನು ಎಕ್ಸಿಕ್ಯೂಟ್ ಮಾಡಬೇಕು ಆ ಒಂದು ಆರ್ಡರ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಅದಾದಮೇಲೆ ನನಗೆ ಎಕ್ಸಾಕ್ಟ್ ಗೊತ್ತಾ ಈ ಅಕೌಂಟಲ್ಲಿ ಏನಕ್ಕೆ ಫಂಡ್ ತೋರಿಸ್ತಿರ್ಲಿಲ್ಲ ಅಂತ. ಸೊ ನೋಡ್ಬೋದು. ಸೊ ಫಂಡ್ ಇಲ್ಲ ಅಂತ ತೋರಿಸಿತ್ತು, ಬಟ್ ಆಲ್ಮೋಸ್ಟ್ ನಮ್ಮ ಒಂದು ರೂಲ್ಸ್ ಪ್ರಕಾರ ನಾವೇನೊಂದು ಅಡಿಷ್ನಲ್ ಕ್ಯಾಶ್ ಇಟ್ಟಿರ್ತೀರಿ, ಆ ಒಂದು ಕ್ಯಾಶ್ ಅಕೌಂಟಲ್ಲಿ ತೋರಿಸ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಅಕೌಂಟ್ ಇಶ್ಯೂ ಇದೆಯಾ ಇಲ್ಲ ಏನಾದ್ರು ಫಂಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಿಲ್ಲ. ಬಿಕಾಸ್ ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಆದಮೇಲೆ ಫಂಡ್ ಆ್ಯಡ್ ಬ್ಯಾಕ್ ಮಾಡಿದ್ಮೇಲೆ ನಾವು ಟ್ರೇಡ್ ಮಾಡ್ತಿರೋದ್ರಿಂದ ಏನಕ್ಕೆ ಒಂದು ಫಂಡ್ ಇದರಲ್ಲಿ ತೋರಿಸಿಲ್ಲ ಅಂತ ಗೊತ್ತಿಲ್ಲ. ಸೊ ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾರೆ ಒಂದು ಮಲ್ಟಿಪಲ್ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಅಂತಲೇ ಹೇಳ್ಬೋದು. ಸೊ ಫಂಡ್ ಮತ್ತೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇದರಲ್ಲಿ ಯು ಪಿ ಐ ಸ್ವಲ್ಪ ಇಶ್ಯೂ ಇದೆ. ಬಿಕಾಸ್ ಫ್ಲಾಟ್ ಟ್ರೇಡಲ್ಲಿ ನನಗೆ ಗೊತ್ತಿಲ್ಲ, ಕೆಲವೊಬ್ಬರು ಯು ಪಿ ಐಯಿಂದ ಆ್ಯಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಕೌಂಟಿಂದ ಆ್ಯಡ್ ಮಾಡ್ತಿದ್ದಾರೆ. ಸೊ ನಾನು ಸಹ ಬ್ಯಾಂಕ್ ಅಕೌಂಟಲ್ಲಿ ಆ್ಯಡ್ ಮಾಡೋದ್ರಿಂದ ಇಮಿಡಿಯೇಟ್ ಅಕೌಂಟ್ಗೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಆ ಫೋರ್ಸ್ ಮಾಡಿದ್ರೆ ಇವತ್ತು ಒಳ್ಳೇದಾಯಿತು ಅಂತ ಹೇಳ್ಬೋದು. ಬಿಕಾಸ್ ಮಾರ್ಕೆಟ್ ಸಿಕ್ಕಾಪಟ್ಟೆ ವೊಲಟಿಲಿಟಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಡೀಟೇಲ್ಸ್ ಟ್ರ್ಯಾಕರ್ ಸಹ ಅಪ್ಡೇಟ್ ಮಾಡಿದ್ದೀನಿ, ನೋಟ್ ಟ್ರೇಡ್ ಡ್ಯೂ ಟು ಎರರ್ ಅಂತ. ಸೊ ನಮ್ಮ ಒಂದು ಸಬ್ಸ್ಕ್ರೈಬರ್ ಯಾರು ಒಂದು ಆಲ್ಗನ್ನ ಬೈ ಮಾಡಿದರೆ ಅವರು ಸಹ ಒಂದು ಮೆಸೇಜ್ ಮಾಡಿದರು. ಸೊ ಆಲ್ಮೋಸ್ಟ್ ಒಂದು 10:30 ಆ ಟೈಮಲ್ಲಿ ನನಗೆ ಮೆಸೇಜ್ ಮಾಡಿದರು, ಸರ್ 2 ಸ್ಟಾಪ್ ಲಾಸ್ ಹಿಟ್ ಆಯಿತು. ಸೊ ಅದರಿಂದ ಡನ್ ಫಾರ್ ದ ಡೇ ಅಂತ ಹೇಳ್ಬಿಟ್ಟು ₹1400 ಲಾಸಲ್ಲಿ ಕ್ಲೋಸ್ ಮಾಡಿದರು. ಸೊ 2 ಸೈಡ್ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ ಒಂದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಇನ್ನೊಂದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುವಂಥ ಕೆಲವೊಂದು ರೂಲ್ಸ್ಗಳನ್ನ ಸೆಟಪ್ ಮಾಡಿದ್ರಿಂದ ಅದ್ರ ಬೇಸಿಸ್ ಮೇಲೆ ಅವ್ರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ₹1400 ಲಾಸ್ನ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ನಾವು ಇವತ್ತು ಟ್ರೇಡ್ ಎಕ್ಸಿಕ್ಯೂಟ್ ಆಗದಿರೋದೇ ಒಳ್ಳೆಯದಾಯಿತು ಅಂತ ಹೇಳ್ಬೋದು. ಬಿಕಾಸ್ ಏನಾದರೂ ಆಗೋದಕ್ಕೆಲ್ಲ ಒಳ್ಳೇದು ಅಂತ ಹೇಳ್ತಾರೆ, ಅದೇ ಬೇಸಿಸ್ ಮೇಲೆ ನೋಡಿದ್ರೆ ನಮ್ಮ ಒಂದು ಮಾರ್ಕೆಟಲ್ಲಿ ಇವತ್ತಿನ ಟ್ರೇಡ್ ಎಕ್ಸಿಕ್ಯೂಟ್ ಆಗದಿರೋದೇ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನೋಡೋದು ಮಾರ್ಕೆಟ್ ಆಲ್ಮೋಸ್ಟ್ ಒಂದು 9:15 ಒಂದು ಫ್ಲ್ಯಾಟ್ ಓಪನ್ ಆಗಿ ಎರಡು ಮೂರು ಒಂದು ಕೈಂಡ್ ಆಫ್ ಒಂದು ಗ್ರೀನ್ ಕ್ಯಾಂಡಲ್ ಬಂದು, ನೆಕ್ಸ್ಟ್ ಒಂದೇ ಕ್ಯಾಂಡಲ್ ರೆಡ್ ಬಂದು, ನೆಕ್ಸ್ಟ್ ಗ್ರೀನ್ ಬಂದು, ನೆಕ್ಸ್ಟು ಕಡೆ ಒಂದು ಮ್ಯಾಸಿವ್ ಒಂದು ಫಾಲ್ ಆಯಿತು ಅಂತ ಹೇಳ್ಬೋದು. ಸೊ ಈ ಒಂದು ಆಲ್ಗೋದಲ್ಲಿ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ, ಬಟ್ ಅದರ ಬೇಸಿಸ್ ಮೇಲೆ ನಮ್ಮ ಒಂದು ಎಲ್ಲರೂ ಬೇರೆ ಒಂದು ಡಿಸ್ಕ್ರಿಷನರಿ ಟ್ರೇಡ್ ಅಕೌಂಟಲ್ಲಿ ನಾನು ಈ ಒಂದು ಪಾಯಿಂಟಲ್ಲಿ ಇಲ್ಲಿಂದ ಬ್ರೇಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿ ಒಂದು ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿದ್ದೆ. ಬಟ್ ಅದ್ರ ಬೇಸಿಸ್ ನೋಡಿದ್ರೆ ಈ ಒಂದು ದೊಡ್ಡ ರೆಡ್ ಕ್ಯಾಂಡಲಲ್ಲಿ ನಾನು ಒಂದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಅದನ್ನು ಮತ್ತೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ಕ್ಯಾಂಡಲ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾದ್ರೆ ಕೆಳಗಿಂದ ರಿಜೆಕ್ಷನ್ ಬರ್ತಿರೋದ್ರಿಂದ ನಾನು ಅಂದ್ಕೊಂಡೆ ಪ್ರಾಬಬ್ಲಿ ಅಪ್ ಟ್ರೆಂಡ್ ಹೋಗ್ಬೋದು ಅಂತ ಅಂದ್ಕೊಂಡು ಮತ್ತೆ ಒಂದು 2ನೇ ಸಲ 3ನೇ ಸಲ ಏನೋ ಒಂದು ಎಕ್ಸಿಕ್ಯೂಟ್ ಮಾಡಿದ್ದೆ. ಸೊ ಈ ಕ್ಯಾಂಡಲ್ ಫಸ್ಟ್ ಆಗಿದೆ, ಮತ್ತು ಕ್ಲೋಸಿಂಗ್ ಟೈಮಲ್ಲಿ ಈ ರೀತಿ ಒಂದು ಕ್ಯಾಂಡಲ್ ಬಂತು. ಅದಾದಮೇಲೆ ಮತ್ತೆ ಸ್ಟಾಪ್ ಲಾಸ್ ಹಿಟ್ ಆಗೋದಂತ ಕ್ಲೋಸ್ ಮಾಡಿ ಮತ್ತೆ ಅದತ್ರ ಈ ಒಂದು ಚಿಕ್ಕ ಕ್ಯಾಂಡಲ್ಗಳಿದೆ, ಡೋಜಿ ಕೈಂಡ್ ಆಫ್ ಫಾರ್ಮೇಷನ್. ಆ ಬೇಸಿಸ್ ಮೇಲೆ ನಾನು ಒಂದು ಎಂಟ್ರಿ ಆದಮೇಲೆ ಸೊ ಮ್ಯಾಸಿವ್ ಒಂದು ಸೂಪರ್ ಪ್ರಾಫಿಟ್ ಬಂತು ಅಂತ ಹೇಳ್ಬೋದು. ಸೊ ನನ್ನ ಒಂದು ಲಾಸ್ ಈ ಒಂದು 2-3 ಕ್ಯಾಂಡಲ್ ಏನು ಲಾಸ್ ಆಗಿದೆ ಅದನ್ನು ಒಂದು ಕಂಪ್ಲೀಟ್ ರಿಕವರ್ ಆಗಿ ಸಹ ನನ್ನ ಒಂದು ಡಿಸ್ಕ್ರಿಷನರಿ ಅಕೌಂಟಲ್ಲಿ ಒಂದು ಒಂದು ರಿಕವರಿ ಆಯಿತು. ಅದಾದಮೇಲೆ ಕಾಸ್ಟ್ ಅಲ್ಲಿ ಕ್ಲೋಸ್ ಆಯಿತು, ಬಟ್ ಲಾಸ್ ಆಗಿಲ್ಲ ಅನ್ನೋದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನನ್ನ ಒಂದು ರೂಲ್ಸ್ ಪ್ರಕಾರ ಈ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಮಾಡಿದೆ ಅಂತ ಹೇಳ್ಬೋದು, ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಅಪ್ ಹೋಯಿತು, ಬಟ್ ಅಷ್ಟು ಗಂಟೆ ಪೇಷನ್ಸಲ್ಲಿ ವೆಯ್ಟ್ ಮಾಡೋಂಥ ಸಿಚುವೇಷನ್ಸ್ ಇರೋದಿಲ್ಲ. ಬಿಕಾಸ್ ಎಕ್ಸ್ಪೈರಿ ದಿವಸ ಆಗಿರೋದ್ರಿಂದ ಸೊ 12 ಗಂಟೆ 1 ಗಂಟೆ ಮೇಲೆ ಒಂದು ಏನಂದರೆ ಈ ಜೈನ್ ಸ್ಟ್ರೀಟ್ನ ಒಂದು ಟ್ರೇಡರ್ಸ್ ಬಂದು ಒಂದು ಆರ್ಡರ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ನಾನು ಒಂದು ಡಿಸ್ಕ್ರಿಷನರಿ ಅಕೌಂಟ್ನ ಅಥವಾ ಬೇರೆ ಪರ್ಸನಲ್ ಅಕೌಂಟ್ನ ಒಂದು ಆಟೋಮೆಟಿಕ್ಕಾಗಿ ಕ್ಲೋಸ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಒಂದು ಮೋರಲೆಸ್ ಒಂದು ಕಾಸ್ಟ್ ಅಂತ ಹೇಳೋದು ನಾಟ್ ಎ ಬಿಗ್ ಅಮೌಂಟ್ ಅಂತ ಹೇಳ್ಬೋದು. ಸೊ ಏನು 0.2-0.3% ಪ್ರಾಫಿಟ್ ಬಂದಿರ್ಬೋದು. ಸೊ ಅದಾದಮೇಲೆ ಮ್ಯಾಸಿವ್ ದೊಡ್ಡ ಕ್ಯಾಂಡಲ್ಗಳು ಬಂತು, ಇಲ್ಲೂ ಸಹ ಒಂದು ಸೂಪರ್ ರಿಕವರಿ ಆಯಿತು ಅಂತ ಹೇಳೋದು. ಬಟ್ ಇದೇ ಒಂದು ಪ್ಯಾಟರ್ನು ನಮಗೆ ಒಂದು ನಿಫ್ಟಿಲಿ ಒಂದು ಟ್ರೇಡ್ ಮಾಡಿದರೆ ಈ ಒಂದು ಪ್ಯಾಟರ್ನ್ ಈ ಒಂದು ಟೈಮಲ್ಲಿ ಒಳ್ಳೆ ಪ್ಯಾಟರ್ನ್ ಸಿಗ್ತಿತ್ತು ಅಂತ ಹೇಳ್ಬೋದು. ಸೊ ಇದು ನಮ್ಮ ಇವತ್ತಿನ ಒಂದು ಲರ್ನಿಂಗ್ ಸ್ನೇಹಿತರೆ. ಏನಂತ ಹೇಳಿದ್ರೆ, ನಿಮ್ಮ ಕೇಸ್ ಏನಾದರೂ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾದರೂ ಒಂದು ಟೆಕ್ನಿಕಲ್ ಎರರ್ ಯಾವುದೇ ರೀತಿ ಒಂದು ಎರರ್ ಬಂತಂದರೆ ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ, ರಿಲ್ಯಾಕ್ಸ್ ಆಗಿರಿ, ಯಾವುದೇ ರೀತಿ ಟೆನ್ಷನ್ ಇಲ್ಲ. ನೋಡಿ ಇವತ್ತು ನಾನು ಟ್ರೇಡ್ ಮಾಡದೆ ಇರೋದಕ್ಕೆ ಒಂದು ಅಡ್ವಾಂಟೇಜ್ ಏನಂದರೆ ನನಗೆ ಲಾಸ್ ಆಗಿಲ್ಲ ಅಂತ ಹೇಳೋದು. ಬಿಕಾಸ್ ಮಾರ್ಕೆಟ್ ಸಿಕ್ಕಾಪಟ್ಟೆ ವೊಲಟಿಲಿಟಿ ಅಂತ ಹೇಳ್ಬೋದು. ನೋಡೋಣ ಮುಂದಿನ ದಿವಸಗಳಲ್ಲಿ ಹೆಂಗೆ ವೊಲಟಿಲಿಟಿ ಕಂಟಿನ್ಯೂಷನ್ ಆಗುತ್ತೆ ಅಂತ. ಬಟ್ ಒಂದು ಗುಡ್ ಥಿಂಗ್ ಏನಂತ ಹೇಳಿದ್ರೆ, ಇಂಡಿಯಾ ವಿಕ್ಸ್ ಬಂದು ಆಲ್ಮೋಸ್ಟ್ ಇವತ್ತು ಸಹ ಒಂದು 8% ಕೊಲ್ಯಾಪ್ಸ್ ಆಗೋದ್ರಿಂದ ಬ್ಯಾಕ್ ಟು ಪೆವಿಲಿಯನ್ ಅಂತ ನಾವು ಹತ್ತಿರ 10 to 11 ಈ ರೇಂಜಲ್ಲೇ ನಾವು ಸಸ್ಟೈನ್ ಆಗ್ಬೋದು ಇಂಡಿಯಾ ವಿಕ್ಸಲ್ಲಿ ಅಂತ ಹೇಳೋದು. ಸೊ ಅಲ್ಲಿಗೆ ನಮಗೂ ಸಹ ಒಂದು ಒಳ್ಳೆ ಪ್ರಾಫಿಟ್ ಬರುವಂಥ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲೂ ನಾನು ಸತೀಶ್, ನಮಸ್ಕಾರ.